ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಮಂಗಳಗೌರಿ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಮಂಗಳಗೌರಿ ಪೂಜೆ ನಮಗೆ ಪ್ರಾರಂಭವಾಗುವಂಥದ್ದೇ ಆಗಸ್ಟ್ 18ನೇ ತಾರೀಕು ಮತ್ತು 25ನೇ ತಾರೀಕು. ಆಗಸ್ಟ್ ತಿಂಗಳಿನಲ್ಲಿ 2 ವಾರ ಸಿಗುತ್ತೆ. ನಂತರ ಸೆಪ್ಟೆಂಬರ್ ತಿಂಗಳಿನಲ್ಲಿ 1ನೇ ತಾರೀಕು ಮತ್ತು 8ನೇ ತಾರೀಕು 2 ವಾರ ಸಿಗುತ್ತೆ. ಅಲ್ಲಿಗೆ 4 ವಾರಗಳು ನಾವು ಈ ಶ್ರಾವಣ ಮಾಸದಲ್ಲಿ ಮಂಗಳಗೌರಿ ಪೂಜೆಯನ್ನು ನಾವು ಆಚರಣೆ ಮಾಡಬೇಕು. ಇನ್ನು ರಾವು ಕಾಲ ಅಂತ ಬಂದಾಗ ಮಧ್ಯಾಹ್ನ 3 ಗಂಟೆಯಿಂದ 4:15ವರೆಗೂ ಇರ್ತದೆ. ಹಾಗಾಗಿ ನಿಮಗೆ ಪೂಜೆಗೆ ಯಾವುದೇ ರೀತಿಯ ಗೊಂದಲ ಆಗೋದಿಲ್ಲ. ಮಂಗಳವಾರ ನೀವು ಬೆಳಗ್ಗೆಯಿಂದಲೇ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು. ಆದರೆ ಇದರ ಪೂಜೆ ನಾವು ಬೆಳಗ್ಗೆನೇ ಮುಗಿಸ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ, ಯಾಕಂದರೆ ಇದರದ ಸಿದ್ಧತೆಗಳೇ ತುಂಬ ವಿಚಾರಗಳಿರುತ್ತೆ. ನಾನು ಕಾರಣಾಂತರಗಳಿಂದ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗೇನೇ ನಾನು ನಿಮಗೆ ವಿವರಣೆಗಳು ಕೊಡ್ತೇನೆ. ನಿಮಗೆ ಅದರಲ್ಲಿ ಏನೇ ಗೊಂದಲವಿತ್ತು ಅಂದರೂ ಕೂಡ ನನಗೆ ಮೆಸೇಜ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ನೋಡಿ, ಮಂಗಳಗೌರಿ ಪೂಜಾ ವಿಧಾನ ಮಾಡಬೇಕು ಅಂತಂದರೆ ಹೊಸದಾಗಿ ಮದುವೆ ಆಗಿರುವಂಥವರು ಆಗ್ತಾನೆ ಅವರ ಗಂಡನ ಮನೆಗೆ ಹೋಗಿರ್ತಾರೆ. ಅವರು ಅಲ್ಲಿ 5 ವರ್ಷ ಆಚರಣೆ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ತಾಯಿಯನ್ನು ಅವರ ಮನೆಗೆ ಕರೆಸ್ಕೊಂಡು ಅವರಿಗೆ ಬಾಗಿನ ಕೊಡುವಂಥದ್ದು ಅದು ಪದ್ಧತಿ ಇರುವಂಥದ್ದು. ಒಂದೊಂದು ವಾರ ಒಂದೊಂದು ವರ್ಷದಲ್ಲಿ ಒಂದೊಂದು ಬಾಗಿನವನ್ನು ಕೊಡುವಂಥದ್ದು ಇದು ಒಂದು ರೀತಿಯ ಒಂದು ವಿಧಾನವಾಗಿರುತ್ತದೆ. ಮತ್ತೊಂದು ರೀತಿಯದ್ದು ಯಾವ ರೀತಿ ಬಾಗಿನ ಕೊಡಬೇಕು ಅಂತಂದರೆ, ಈಗ 5 ವರ್ಷಗಳು ಕೂಡ ಮುಕ್ತಾಯ ಮಾಡಿಬಿಡಬೇಕು. ಕೊನೆಯಲ್ಲಿ 5ನೇ ವರ್ಷ ಬರುತ್ತಲ್ಲ, ಒಂದೇ ಸರಿಗೆ ನೀವು 16 ಬಾಗಿನವನ್ನು ಕೂಡ ನೀವು ಸಿದ್ಧತೆ ಮಾಡಿಕೊಂಡು ಎಲ್ಲರಿಗೂ ಕೂಡ ನಿಮ್ಮ ತಾಯಿಯನ್ನು ಸೇರಿಸ್ಕೊಂಡು, ನೀವು ಯಾರಿಗೆಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆಗಿರ್ಬೋದು ಅಥವಾ ನಿಮ್ಮ ನೈಬರ್ಸ್ಗೆ ಆಗಿರ್ಬೋದು, ನಿಮ್ಮ ಹಿತೈಷಿಗಳು ಯಾರಿಗೇ ಆದರೂ ಪರವಾಗಿಲ್ಲ, 16 ಬಾಗಿನವನ್ನು ನೀವು ಕೊಡ್ತಾ ಬರ್ಬೋದು. ಇಲ್ಲ ನಮಗೆ ಒಂದೇ ಸರಿಗೆ ತುಂಬ ಕಷ್ಟ ಆಗುತ್ತೆ ಅಂತಂದರೆ ಪ್ರತಿ ವರ್ಷ 2 ಬಾಗಿನವನ್ನು ನೀವು ಸಿದ್ಧತೆ ಮಾಡಿಕೊಂಡು ಒಂದು ನಿಮ್ಮ ತಾಯಿಗೆ ಕೊಡಿ, ಮತ್ತೊಂದು ನಿಮಗೆ ಯಾರು ಹಿತೈಷಿಗಳಿರ್ತಾರೆ ಅವರಿಗೆ ನೀವು ಕೊಡ್ಬೋದು. ಈಗ ಪ್ರತಿ ವರ್ಷ 2 ಮಾಡಿದಾಗ 5 ವರ್ಷಕ್ಕೆ 10 ಆಗುತ್ತೆ. 5ನೇ ವರ್ಷದಲ್ಲಿ ಮತ್ತೆ ಇನ್ನು 6 ಸೇರಿಸ್ಕೊಂಡು ನೀವು ಅಲ್ಲಿಗೆ ಒಂದು ಬಾಗಿನವನ್ನು ಕೊಡಬೇಕಾಗತ್ತೆ. ಈ ಪೂಜೆಯಲ್ಲಿ ಬಹುಮುಖ್ಯವಾಗಿ ಕೊಡಬೇಕಾಗಿರುವಂಥದ್ದೇ ಬಾಗಿನ. ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ಹಾಗೆಯೇ ಈಗ ನೀವು ಕೇಳ್ಬೋದು, ಹೊಸದಾಗಿ ಮದುವೆ ಆದವ್ರು ಮಾತ್ರ ಮಾಡಬೇಕಾ, ಮಧ್ಯದಲ್ಲಿ ಮಾಡಬಾರ್ದಂತ. ಹಾಗೇನಿಲ್ಲ, ಎಲ್ಲರೂ ಕೂಡ ಮಂಗಳಗೌರಿಯನ್ನು ಆಚರಣೆ ಮಾಡ್ಬೋದು. ಮಂಗಳಗೌರಿ ಪೂಜೆ ಮಾಡೋದೇ ಕುಟುಂಬದ ಸೌಖ್ಯಕ್ಕೋಸ್ಕರ. ಮನೆಯಲ್ಲಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಹಾಗೆ ಪ್ರತಿಯೊಬ್ಬರು ಕೂಡ ಅವರವರ ಮನೆಯ ಅವರ ಗಂಡನ ಒಂದು ಆಯಸ್ಸು, ಆರೋಗ್ಯ, ಪ್ರತಿಯೊಂದು ಎಲ್ಲವನ್ನೂ ಕೂಡ ಕೇಳಿಕೊಂಡು ತುಂಬಾ ಸುರಕ್ಷತೆ, ಅಂದರೆ ಕುಟುಂಬದಲ್ಲಿ ಎಲ್ಲ ರೀತಿಯಲ್ಲಿ ನಮಗೆ ಅಭಿವೃದ್ಧಿ ಆಗಬೇಕು ಅಂತೇಳಿ, ಕುಟುಂಬದಲ್ಲಿರೋರಿಗೆ ಎಲ್ಲರೂ ಕೂಡ ಆರೋಗ್ಯ ಸಿಗಬೇಕು ಅಂತ ಕೇಳಿಕೊಂಡು ನಾವು ಈ ಮಂಗಳಗೌರಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. 4 ವಾರಗಳು ಬರುತ್ತೆ, ತುಂಬ ವಿಶೇಷವಾಗಿ ಮಾಡುವಂಥದ್ದು. ಇದರ ಸಿದ್ಧತೆ ಯಾವ ರೀತಿ ಇರುತ್ತೆ ಅಂತಂದರೆ, ನೋಡಿ, ನಾವು ಮೊದಲು ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು, ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಈ ಪೂಜೆ ಪ್ರಾರಂಭ ಮಾಡಬೇಕಾಗುತ್ತದೆ. ಇದನ್ನು ನೀವು ಮೊದಲು ಏನು ಮಾಡಬೇಕಂತಂದರೆ, ಗೌರಿ ಕಳಸ ಅಂತ ನೀವು ಬೇರೆಯೇ ಇಡಬೇಕು. ಈಗ ನೀವು ದಿನನಿತ್ಯ ಕಳಸ ಇಡ್ತಿರಲ್ಲ, ಅದಕ್ಕೆ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಇದಕ್ಕೆ ಸಪ್ರೇಟಾಗಿ ನೀವು ಗೌರಿ ಕಳಸ ಅಂತ ಇಡಬೇಕಾಗುತ್ತದೆ. ಆ ಗೌರಿ ಕಳಸ ಅಂತೇಳಿ ನೀವು ತಾಮ್ರನಾರು ಉಪಯೋಗಿಸ್ಬೋದು, ಬೆಳ್ಳಿನಾರು ಉಪಯೋಗಿಸ್ಕೋಬೋದು. ಗೌರಿ ಕಳಸ ಅಂತ ಸಿದ್ಧತೆ ಮಾಡ್ಕೊಂಡು ಒಂದು ತಟ್ಟೆಯಲ್ಲಿ ಅಕ್ಕಿ ಅಥವಾ ಬಾಳೆ ಎಲೆ ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದು. ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು, ಕಳಸದೊಳಗೆ ನೀರನ್ನು ಹಾಕಿ, ಆ ನೀರಿನ ಒಳಗೆ ಬೇರೆ ಏನೂ ಹಾಕಬಾರ್ದು, ಅರಿಶಿಣ ಕುಂಕುಮ ಹಾಕಿ ಒಂದು ಹೂವು ಅಕ್ಷತೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಅದಕ್ಕೆ 5 ವೀಳ್ಯದೆಲೆ, ಒಂದು ಮಾವಿನ ಕುಡಿ, ಒಂದು ಕಾಯಿ, ಇಷ್ಟನ್ನು ನೀವು ಸಿದ್ಧತೆ ಮಾಡ್ಕೊಂಡು ಹಾಕಿ ಅದಕ್ಕೆ ಗೆಜ್ಜೆ ವಸ್ತ್ರ 16 ಎಳೆ ಗೆಜ್ಜೆ ವಸ್ತ್ರವನ್ನೇ ಹಾಕಬೇಕು. ಇನ್ನು ಮುಖಪದ್ಮ, ನಿಮ್ಮ ಮನೇಲಿರುವಂಥ ಮುಖಪದ್ಮವನ್ನೇ ಹಾಕ್ಬೋದು. 16 ಗೆಜ್ಜೆ ವಸ್ತ್ರ, 16 ಗೋಧಿ ಹಿಟ್ಟಿಂದ ದೀಪ ಸಿದ್ಧತೆ ಮಾಡ್ಕೋಬೇಕು. ನೀವು ಗೋಧಿ ಹಿಟ್ಟಿಂದನೇ ಮಾಡ್ಕೋಬೇಕು ಇದಕ್ಕೆ. ಯಾಕಂದರೆ ಇದನ್ನು ನಾವು ಪೂಜೆಯ ಕೊನೆಯಲ್ಲಿ ಕಾಡಿಗೆ ಹಿಡಿಬೇಕು. ಅದನ್ನು ಕೂಡ ನಾನು ನಿಮಗೆ ವಿವರಣೆ ಕೊಡ್ತೇನೆ. ಈಗ ನೀವೇನು ಗೌರಿ ಕಳಸ ಅಂತ ಇಟ್ಟಿರ್ತೀರೋ, ಪಕ್ಕದಲ್ಲಿ ಒಣ ಕೊಬ್ಬರಿ ತೆಗೆದುಕೋಬೇಕು. ಒಂದು ಬ್ಲೌಸ್ ಪೀಸನ್ನು ಇಟ್ಟು, ಗೌರಿ ಕಳಸಕ್ಕೂ ಒಂದು ಬ್ಲೌಸ್ ಪೀಸ್ ಇಡಿ, ಪಕ್ಕದಲ್ಲಿ ಒಂದು ಬ್ಲೌಸ್ ಪೀಸನ್ನು ಇಟ್ಟು ಅದಕ್ಕೆ ನೀವು ಒಂದು ಒಣ ಕೊಬ್ಬರಿಲಿ ಅರ್ಧ ಭಾಗ, ಅದರಲ್ಲಿ 32 ಬಟ್ಲಡಿಕೆಯನ್ನು ಹಾಕಬೇಕಾಗುತ್ತದೆ. ಹಾಗೆಯೇ ಅದರಲ್ಲಿ ಇನ್ನೊಂದು ಬಾಗಿಣದ ಪ್ಯಾಕೆಟು, ಆಮೇಲೆ 1 ಡಜನ್ ಬಳೆ, ಆಮೇಲೆ ಬೆಲ್ಲ ಎಷ್ಟಾಗುತ್ತೋ ಅಷ್ಟು ಅಚ್ಚಿನ ಬೆಲ್ಲ ಇಡಿ. ಹಾಗೆಯೇ ಯಾಕೆ 16 ಜೋಡಿ ವೀಳ್ಯದೆಲೆ ಇಡಬೇಕು ಅಂದರೆ, ಒಂದು ಎಷ್ಟಾಗುತ್ತೋ ಅಷ್ಟು ಒಂದು 30 ರೂಪಾಯಿ ಒಂದು ವೀಳ್ಯದೆಲೆ ತೆಗೆದುಕೊಂಡ್ಬಂದರೆ ನಿಮಗೆ 16 ಜೋಡಿ ವೀಳ್ಯದೆಲೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಿಷ್ಟನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ಇಷ್ಟನ್ನು ನೀವು ಅಮ್ಮನವರ ಪಕ್ಕದಲ್ಲಿ ಇಡಬೇಕು. ಇದು ನೀವೇನು ಮಾಡಬೇಕು ಅಂತಂದರೆ, ನೀವು ಮನೆಗೆ ಯಾರನ್ನೆಲ್ಲ ಕುಂಕುಮಕ್ಕೆ ಕರಿತೀರೋ ಅದನ್ನೇ ತೆಗೆದು ನೀವು ಕೊಡಬೇಕಾಗುತ್ತದೆ. ಅಂದರೆ 2 ವೀಳ್ಯದೆಲೆ, 2 ಅಡಿಕೆ, ಆಮೇಲೆ ಬಾಳೆಹಣ್ಣು, ಆಮೇಲೆ ಬಳೆಗಳು 4 ಬಳೆಗಳು, ಇಷ್ಟನ್ನೆಲ್ಲ ಇಟ್ಟು ಅದ್ರ ಜೊತೆಯಲ್ಲಿ ನೀವು ಹಸಿ ಕಡಲೆ
ಕಡಲೆಕಾಳನ್ನು ಇಡಲೇಬೇಕಾಗುತ್ತದೆ. ಅದನ್ನು ನೀವು ಹಿಂದಿನ ದಿವಸವೇ ನೆನೆಸಿಡ್ಬೋದು. ನೆನೆಸಿಟ್ಟು ಪ್ರಸಾದದ ಜೊತೆ ಹಸಿ ಕಡಲೆಕಾಳನ್ನು ಸಹ ಇಡಬೇಕಾಗುತ್ತದೆ. ಅದನ್ನೆಲ್ಲವನ್ನು ಕೂಡ ನೀವು ಸಿದ್ಧತೆ ಮಾಡಿ ಇಟ್ಕೊಂಡಿರಬೇಕು. ಪೂಜೆಯ ಕೊನೆಯಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಪ್ರಸಾದ ನಿಮ್ಮ ಒಂದು ಇಚ್ಛೆ ಆಗಿರುತ್ತೆ. ನೀವು ಪಾಯಸ, ಒಂದು ಸಿಹಿಯನ್ನು ಮಾಡ್ಬೋದು. ಯಾಕಂದರೆ ಮಂಗಳಗೌರಿ ಅಂದರೆ ವಿಶೇಷವಾಗಿ ಹಬ್ಬದ ಅಡುಗೆನೇ ಮಾಡ್ತಾರೆ. ಪಾಯಸ, ಅನ್ನ, ಸಾಂಬಾರು, ಆಮೇಲೆ ಪಲ್ಯ, ಕೋಸಂಬರಿ, ಏನೆಲ್ಲ ನೀವು ಹಬ್ಬದ ಅಡುಗೆ ಮಾಡ್ತೀರೋ ಪ್ರತಿ ವಾರವೂ ಕೂಡ ಆ ಥರ ಸಿದ್ಧತೆ ಮಾಡಿಕೊಂಡೇ ಮಾಡ್ತಾರೆ. ಅದನ್ನೇ ಹೇಳಿದ್ದು ನಿಮಗೆ. ಇದರಲ್ಲಿ ಪೂಜಾ ಮುಹೂರ್ತ ಬೆಳಗ್ಗೆ ನೀವು ಪ್ರಾರಂಭ ಮಾಡಿದ್ರು ಕೂಡ ಅದು ಮುಗಿಯೋದೇ ನಿಮಗೆ ತುಂಬ ಟೈಮ್ ಹಿಡಿಸುತ್ತೆ. ಇದಕ್ಕೆ ಸ್ವಲ್ಪ ಯಾರ್ಯಾರು ನೀವೊಂದು ಸಹಾಯವನ್ನು ತೆಗೆದುಕೋಬೇಕಾಗುತ್ತೆ. ಭಾಳ ಸ್ವಲ್ಪ ಕೆಲಸಗಳಿರುತ್ತೆ. ಸಿಂಪಲಾಗಿ ಪ್ರಸಾದ ಮಾಡ್ತೀರ ಅಂದರೆ ಒಂದು ಸಿಹಿಯನ್ನು ಮಾಡ್ಬೋದು, ಜೊತೆಲಿ ಒಂದು ಚಿತ್ರಾನ್ನ ಆ ಥರ ಕೂಡ ದೇವರಿಗೆ ನೈವೇದ್ಯ ಮಾಡ್ಬೋದು. ಇದಿಷ್ಟು ನೀವು ಆ ಬೆಳಗಿನ ಸಮಯದಲ್ಲಿ ಪೂಜೆಯ ಸಂದರ್ಭದಲ್ಲಿ ನೀವು ಇದೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಎಲ್ಲ ಸಿದ್ಧತೆ ಆದ ನಂತರದಲ್ಲಿ ನೀವು ಮೊದಲು ಮಾಡಬೇಕಾಗಿರುವಂಥದ್ದು ಮಂಗಳಗೌರಿ ಪುಸ್ತಕ ಎಲ್ಲರೂ ಕೂಡ ಇಟ್ಕೊಳ್ಳೇಬೇಕು. ಯಾಕಂದರೆ ಈ ಮಂಗಳಗೌರಿ ಪೂಜೆ ಮಾಡಬೇಕಂದ್ರೆ ಮಂಗಳಗೌರಿ ಪುಸ್ತಕ ಬೇಕು. ಯಾಕಂದರೆ ಅದರಲ್ಲಿ ಅದೇ ರೀತಿಯೇ ಕಥೆನೇ ಇರುತ್ತೆ. ಕತೆ ತುಂಬ ವಿಶೇಷವಾಗಿದೆ. ಆ ಕಥೆಯನ್ನು ಓದಿ ಗೌರಿ ಅಷ್ಟೋತ್ತರ ಮಾಡ್ಕೋಬೇಕಾಗುತ್ತದೆ. ಫಸ್ಟು ಗೌರಿ ಅಷ್ಟೋತ್ತರ ಮಾಡ್ಕೊಂಬಿಡಿ. ಕಥೆಯನ್ನು ಓದುವಂಥ ಸಂದರ್ಭದಲ್ಲಿ ಆ ಕತೆ ಯಾವ ರೀತಿ ಓದಬೇಕು ಅಂತಂದರೆ, ಎಲ್ಲರಿಗೂ ಮನೆಗೆ ನೀವು ಯಾರಿಗೆಲ್ಲ ಕರೆದಿರ್ತೀರ ಎಲ್ಲ ಬಂದು ಕೂತ್ಕೊಂಡಿರ್ತಾರೆ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಇರ್ತಾರೆ, ಎಲ್ಲರಿಗೂ ಕೇಳುವ ರೀತಿಯಲ್ಲಿ ದೊಡ್ಡದು ಧ್ವನಿಯಲ್ಲಿ ನಾವು ಆ ಕಥೆಯನ್ನು ಓದಬೇಕು. ಆ ಕಥೆಯನ್ನು ಓದ್ತಾನೆ ನಾವು ಏನು 16 ದೀಪವನ್ನು ಸಿದ್ಧತೆ ಮಾಡ್ಕೊಂಡಿರ್ತೀವೋ ಆ 16 ದೀಪವನ್ನು ಹಚ್ಚಿ ಬೆಳಗ್ಬಿಟ್ಟು ನಂತರದಲ್ಲಿ ನೀವು ಕತೆ ಓದೋಕ್ಕೆ ಪ್ರಾರಂಭ ಮಾಡಬೇಕಾಗುತ್ತದೆ. ಆ ದೀಪವನ್ನು ಪಕ್ಕದಲ್ಲೇ ಇಟ್ಕೋಬೇಕು. ಆ ದೀಪಕ್ಕೆ ಒಂದು ಸ್ಪೂನ್ ತೆಗೆದುಕೊಳ್ಳಿ, ದೊಡ್ಡದಾದ ಸ್ಪೂನ್ ತೆಗೆದುಕೊಳ್ಳಿ. ಆ ದೀಪಕ್ಕೆ ನೀವು ತುಪ್ಪವನ್ನೇ ಹಾಕಬೇಕು, ತುಪ್ಪವನ್ನೇ ಹಾಕಬೇಕು. ಆ ಸ್ಪೂನಿನ ಸಹಾಯದಿಂದ, ಆ ಸ್ಪೂನನ್ನು ಜಸ್ಟ್ ನೀವು ಆ ದೀಪ ಹಚ್ಚಿರ್ತಿರಲ್ಲ ಅದ್ರ ಮೇಲೆ ಇಡಿದ್ರೆ ಅದರೊಳಗೆಲ್ಲ ಕಾಡಿಗೆ ಶೇಖರಣೆ ಆಗುತ್ತೆ. ಆ ಸ್ಪೂನ್ ಒಳಗೆ ದೊಡ್ಡದ ಅಗಲವಾದ, ಈಗ ನಾವು ಅನ್ನದ ಸೌಟು ಅಂತೀವಲ್ಲ ಆ ಥರ ತೆಗೆದುಕೊಳ್ಳಿ, ಅಥವಾ ಸಾರಿನ ಸೌಟು ತೆಗೆದುಕೊಂಡ್ರೆ ತೊಂದರೆ ಇಲ್ಲ. ಆ ಥರ ಸೌಟು ಅದ್ರ ಮೇಲೆ ಇಟ್ಟಾಗ ಅದು ಫುಲ್ಲು ಕಾಡಿಗೆನೆಲ್ಲ ಶೇಖರಣೆ ಮಾಡ್ಕೊಳ್ಳುತ್ತೆ. ಅದು ನಮಗೆ ಬಹಳ ಬಹುಮುಖ್ಯವಾದದ್ದು. ಈ ಪೂಜೆಯಲ್ಲಿ ನಾವು ಕಾಡಿಗೆ ಶೇಖರಣೆ ಮಾಡಲೇಬೇಕು. ಅದನ್ನು ಅಷ್ಟು ನೀವು ಕತೆ ಓದ್ತಾನೆ ಶೇಖರಣೆ ಮಾಡ್ಬೋದು. ಅಥವಾ ನೀವು ಯಾರ್ದಾರ ಹೆಲ್ಪ್ ತಗೊಂಡು ಅವರಿಗೆ ಕಾಡಿಗೆ ಹಿಡಿಯೋದಕ್ಕೆ ಕೊಟ್ಬಿಟ್ಟು ನೀವು ಯಥಾ ಪ್ರಕಾರ ನೀವು ಒಂದು ಗಮನವಿಟ್ಟು ಕಥೆಯನ್ನು ಓದ್ಬೋದು. ಆ ಥರನೂ ಮಾಡ್ಕೋಬೋದು. ನಮಗೆ ಇಲ್ಲಪ್ಪ ನಮ್ಮ ಮನೇಲಿ ಯಾರೂ ಇಲ್ಲ, ನಮಗೆ ಸಾಧ್ಯನೇ ಇಲ್ಲ, ನಾವು ಒಬ್ಬರೇ ಮಾಡ್ಕೊತಾ ಇದ್ವಿ, ನನಗೆ ಎರಡೂ ಕೆಲಸ ಒಟ್ಟಿಗೆ ಮಾಡೋದಕ್ಕಾಗಲ್ಲ ಅಂದರೆ ಮೊದಲು ಕಥೆಯನ್ನು ಓದಿ ನಂತರದಲ್ಲಿ ನೀವು ಅದನ್ನು ಅರ್ಥ ಮಾಡ್ಕೊಂಡಿರ್ತೀರಲ್ಲ ಆ ಸಮಯದಲ್ಲಿ ನೀವು ಅಮ್ಮನವ್ರು ನೆನಪು ಮಾಡಿಕೊಂಡು ಕಾಡಿಗೆನೇ ಇಟ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಆ ಕಾಡಿಗೆನೇ ಹಿಡಿದು ನಂತರದಲ್ಲಿ ಪೂಜೆ ಎಲ್ಲ ಆದ ಮೇಲೆ ಒಂದು ಮಂಗಳಾರತಿ ಮಾಡಿ ಕಳಸವನ್ನು ಬೆಳಗಿ, ಕಾಯಿಯನ್ನು ಹೊಡೆದು ಮಂಗಳಾರತಿ ಬೆಳಗಿ ಕಳಸವನ್ನು ಬೆಳಗಿ ಆ ನಂತರದಲ್ಲಿ ನೀವು ಮನೆಗೆ ಬಂದಂಥವ್ರು ನೀವು ಮೊದಲು ಏನು ಮಾಡಬೇಕಂದ್ರೆ, ಕಾಡಿಗೆ ಏನು ಇಡ್ತಿರ್ತೀರೋ ಆ ಕಾಡಿಗೆಯನ್ನು ನೀವು ಅಮ್ಮನವ್ರಿಗೆ ಒಂದು ಕಳಸ ಇಟ್ಟಿರ್ತೀರಲ್ಲ, ಗೌರಿ ಕಳಸ ಇಟ್ಟಿರ್ತೀರಲ್ಲ, ಆ ಗೌರಮ್ಮನಿಗೂ ಕೂಡ ನೀವು ಕಣ್ಣಿನೆಲ್ಲ ಬಳಿ ಒಂದು ಸ್ವಲ್ಪ ಮಟ್ಟಿಗೆ ಆ ಕಾಡಿಗೆಯನ್ನು ಹಚ್ಚಬೇಕು. ಅದೇ ಥರ ನೀವು ಕೂಡ ಆ ಕಾಡಿಗೆಯನ್ನು ಕಣ್ಣಿಗೆ ಹಚ್ಕೋಬೇಕು. ಅದರ ನಂತರದಲ್ಲಿ ಈಗ ನೀವು ಯಾರಿಗಾರ ಕುಂಕುಮಗೆ ಕರೆದಿರ್ತೀರಲ್ಲ ಅವ್ರಿಗೆಲ್ಲರಿಗೂ ಕೂಡ ನೀವು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿ, ಆಮೇಲೆ ನೀವೇನು ಪ್ರಸಾದ ಅಂತ ಸಿದ್ಧತೆ ಮಾಡ್ಕೊಂಡಿರ್ತೀರ, ಹಸಿ ಕಡಲೆಕಾಳು, ತಾಂಬೂಲ ಇವೆಲ್ಲವೂ ಮಾಡಿರ್ತೀರಲ್ಲ, ತಾಂಬೂಲ ಜೊತೆಲಿ ಆ ಏನು ನೀವು ದೀಪ ಬೆಳಗಿರ್ತೀರಲ್ಲ 16 ದೀಪಗಳು ಬೆಳಗಿರ್ತೀರಲ್ಲ ಅದರಲ್ಲಿ ಒಂದೊಂದು ದೀಪವನ್ನು ಕೂಡ ಆ ಒಂದು ಕುಂಕುಮದ ಜೊತೆ ಇಟ್ಟು ಕೊಡಬೇಕು. ಅದೇ ವಿಶೇಷತೆ. ಪ್ರತಿಯೊಬ್ಬರಿಗೂ ಕಾಡಿಗೆ ಹಚ್ಚಬೇಕು, ಜೊತೆಲಿ ಆ ದೀಪವನ್ನು ಸಹ ಇಟ್ಟು ಕೊಡಬೇಕು. ಆ ದೀಪ ಅಷ್ಟೊತ್ತಿಗೆ ಹಾರೋಗಿರುತ್ತಲ್ವ, ಆ ಒಂದು ದೀಪವನ್ನು ಹೊರಗೆ ಇಟ್ಟು ಕೊಡಬೇಕು. ಅದು ಪ್ರಸಾದ ರೂಪವಾಗಿ ತೆಗೆದುಕೋಬೇಕು. ಈಗ ಒಂದು ಪಕ್ಷದಲ್ಲಿ ಅವ್ರಿಗೆ ಇಷ್ಟ ಆಗಲ್ಲ ಅಥವಾ ನಿಮಗೂ ಇಷ್ಟ ಆಗಿಲ್ಲ, ತಿನ್ನೋದಕ್ಕಾಗಲ್ಲ ಅಂತಂದರೆ ನೀವು ಅಲ್ಲಿ ಇಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ಅದನ್ನು ನೀವು ಹಸುಗೆ ಕೊಡಬೇಕು. ಅಥವಾ ನಿಮ್ಮ ಮನೇಲಿ ಹಸು ಇಲ್ಲ ಅಂತ ಅಂದರೆ ನಿಮ್ಮ ಮನೆ ಹತ್ರ ನೀವು ಅರಿಯೋ ನೀರಿಗೆ ಹಾಕಬೇಕು, ಮತ್ತು ಅಲ್ಲಿ ಇಲ್ಲಿ ಹಾಕೋದಕ್ಕೆ ಬರೋದಿಲ್ಲ. ನಾವು ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ಇದಿಷ್ಟು ನಾವು ಪಾಲನೆ ಮಾಡಬೇಕಾಗುತ್ತದೆ ಪ್ರತಿಯೊಬ್ಬರಿಗೂ ಕೂಡ. ಈಗ ನೀವು ಯಾರಿಗೂ ಕುಂಕುಮಕ್ಕೆ ಕರೆದಿಲ್ಲ, ಒಬ್ಬರಿಗೆ ಕರೆದಿದ್ದೀನಿ, ನಮ್ಮ ಅಮ್ಮ ಬರೋದು ನಿಧಾನ ಆಗುತ್ತೆ ಅಂದರೆ ನೀವು ಪೂಜೆ ಮಾಡಿ ನಂತರದ ದಿವಸದಲ್ಲಿ ಸಹ ಕೊಡ್ಬೋದು. ಸ್ವಲ್ಪ ಮಟ್ಟಿಗೆ ನೀವು ಬದಲಾವಣೆ ಮಾಡ್ಕೊಳ್ಳಿ. ಆದರೆ ಮಂಗಳವಾರ ದಿವಸವೇ ಮಾಡಿದರೆ ತುಂಬಾ ಒಳ್ಳೆಯದು. ಎಲ್ಲರೂ ಕೂಡ ಆಚರಣೆ ಮಾಡ್ಬೋದು. ಇದರಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂತಂದರೆ, ಕಾಡಿಗೆ ಹಿಡಿಯುವಂಥದ್ದು ಫಸ್ಟು ದೀಪ ಸಿದ್ಧತೆ ಮಾಡ್ಕೋಬೇಕು. 16 ದೀಪವನ್ನೇ ಸಿದ್ಧತೆ ಮಾಡ್ಕೋಬೇಕು. 16 ದೀಪದ ಒಂದು ಕಾಡಿಗೆ ಹಿಡಿಯುವಂಥದ್ದು, ಕತೆ ಓದುವಂಥದ್ದು, ಬಾಗಿಣ ಸಿದ್ಧತೆ ಮಾಡಿಕೊಳ್ಳುವಂಥದ್ದು, ಪ್ರತಿ ಯಾರಿಗೆ ಎಷ್ಟು ಜನಕ್ಕೆ ಅಷ್ಟು ಕುಂಕುಮ ಕೊಡುವಂಥದ್ದು, ಇದಿಷ್ಟು ನೀವು ಮಾಡ್ಕೋಬೇಕಾಗಿರುವಂಥದ್ದು. ಬಾಗಿಣ ನಾನು ಈಗಾಗಲೇ ಹೇಳಿದ್ದೇನೆ, ನಿಮ್ಮ ಹೆಂಗೆ ಬೇಕಾಗಿ ನೀವು ಬದಲಾವಣೆ ಮಾಡ್ಕೋಬೋದು. ತಾಯಿಗೆ ಕೊಡುವಂಥ ಬಾಗಿಣದಲ್ಲಿ ನೀವು ಇನ್ನೂ ಒಂದು ವಿಶೇಷತೆ ವಸ್ತುಗಳು ಇಡಬೇಕು. ತಂಬಿಟ್ಟಿನ ಉಂಡೆಗಳನ್ನು ಮಾಡ್ಕೋಬೇಕು. 16 ತಂಬಿಟ್ಟಿನ ಉಂಡೆ ಮಾಡ್ಕೋಬೇಕು. ದೊಡ್ಡದಾದ ಒಂದು ಕಳಸ ತೆಗೆದುಕೋಬೋದು. ಅದು ತಾಮ್ರದ ತೆಗೆದುಕೊಳ್ಳಿ, ಪರವಾಗಿಲ್ಲ. ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ಸ್ಟೀಲ್ ತೆಗೆದುಕೋಬೋದು, ತೊಂದರೆ ಇಲ್ಲ. ಅದ್ರ ತುಂಬ 16 ಉಂಡೆಗಳನ್ನು ಇಡಬೇಕು, ತಂಬಿಟ್ಟಿನ ಉಂಡೆಗಳನ್ನು ಇಡಬೇಕು. ಆ ಬಾಗಿಣದ ಜೊತೆಗೆ ಅದನ್ನು ಸಹ ಕೊಡಬೇಕಾಗುತ್ತೆ. ತಾಯಿಗೆ ಕೊಡಬೇಕಾಗಿದ್ರೆ ಅದನ್ನು ನಾವು ಪಾಲನೆ ಮಾಡಬೇಕಾಗುತ್ತದೆ. ಇನ್ನು ಬೇರೆ ಎಲ್ಲರಿಗೂ ಕೂಡ ನೀವು ಬ್ಲೌಸ್ ಪೀಸ್ ಇಡ್ತಿರೋ, ಸೀರೆ ಇಡ್ತಿರೋ, ಆ ಮರದಲ್ಲಿ ನೀವೆಲ್ಲವನ್ನು ಇಟ್ಬಿಟ್ಟು ಅದ್ರ ಜೊತೆಲಿ
ನಾನು ಹೇಳಿದ್ನಲ್ಲ, ತಾಂಬೂಲ, ಎಲೆ, ಅಡಿಕೆ, ಬಾಳೆಹಣ್ಣು, ಅದ್ರ ಜೊತೆಲಿ ದಕ್ಷಿಣೆ, ಆಮೇಲೆ ಒಂದು ದೀಪ, ಹಸಿ ಕಡಲೆಕಾಳು, ಇವೆಲ್ಲವನ್ನು ಸೇರಿಸಿ ಆ ಒಂದು ಮರದಲ್ಲಿ ನೀವು ಬಾಗಿನ ಕೊಡಬೇಕಾಗುತ್ತದೆ. ಇದಿಷ್ಟು ನೀವು ಮಂಗಳಗೌರಿ ಪೂಜೆ ಮಾಡುವಂಥ ವಿಧಿವಿಧಾನಗಳು. ಪ್ರತಿ ವರ್ಷವೂ ಬಾಗಿನ ಕೊಡಬೇಕು ಅಂತಲ್ಲ, ನಿಮ್ಮ ಇಚ್ಛೆ ಅಂತ ನೀವು ಬದಲಾವಣೆ ಮಾಡ್ಕೋಬೋದು. ಈ ಮಂಗಳಗೌರಿ ಪೂಜಾ ವಿಧಾನದಲ್ಲಿ ನಾನು ತಿಳಿಸ್ಕೊಟ್ಟಿರೋಂಥ ಮಾಹಿತಿಯಲ್ಲಿ ನಿಮ್ಗೆ ಇನ್ನೂ ಗೊಂದಲವಿತ್ತು ಅಂದರೆ ಖಂಡಿತ ನನಗೆ ಮೆಸೇಜ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ನನ್ನ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ಮಾಹಿತಿ, ನಿಮಗೆ ಉಪವಾಸದ ನಿಯಮಗಳನ್ನು ಹೇಳಬೇಕಾಗಿತ್ತು. ಉಪವಾಸ ಯಾವ ರೀತಿ ಇರಬೇಕು ಅಂತಂದರೆ, ಬೆಳಗ್ಗೆ ರಾತ್ರಿ ತನಕ ಉಪವಾಸ ಇರಬೇಕು ಆ ಥರನಿಲ್ಲ. ಬೆಳಗ್ಗೆ ಎಲ್ಲ ನೀವು ಪೂಜೆ ಎಲ್ಲ ಮಾಡಿ, ಎಲ್ಲ ನೀವು ಯಾರಿಗೆ ಕುಂಕುಮ ಕೊಡ್ತೀರೋ ಅವ್ರಿಗೆ ಬಂದು ಹೋದ ನಂತರದಲ್ಲಿ ಅವ್ರಿಗೂ ನೀವು ಪ್ರಸಾದ ಎಲ್ಲ ಕೊಟ್ಟ ನಂತರದಲ್ಲಿ ನೀವು ದೇವರ ಪ್ರಸಾದವನ್ನು ಸೇವನೆ ಮಾಡಿ ನಂತರದಲ್ಲಿ ನೀವು ಊಟವನ್ನು ಮಾಡ್ಬೋದು.